ಹಲೋ ಎಲ್ಲರಿಗೂ ನಮಸ್ತೆ. ಸಾಟರ್ಡೆ ಮಿಡ್ ನೈಟ್ ಸ್ವಲ್ಪ ಔಟ್ ಆಫ್ ಟಾಪಿಕ್ ಹೋಗ್ಬಿಟ್ಟು ನನ್ನ ಕಾರ್ಗೆ ಹೈ ಎಂಡ್ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಬುಕ್ ಮಾಡಬೇಕಾದ್ರೆ HSRP ಐ ಥಿಂಕ್ ಮೋರ್ ಇಂಟು ಎಜುಕೇಷನಲ್ ಟಾಪಿಕ್ ಆಗಿರ್ತದೆ. ನನಗನ್ನಿಸ್ತು ಈ ಮಾಹಿತಿನ ನಿಮಗೂ ಕೂಡ ತುಂಬ ಜನ ಕೊಡ್ತಾ ಇದ್ದಾರೆ ಚಾನಲಲ್ಲಿ ಅಕ್ರಾಸ್ ಆಲ್ ದ ಪ್ಲಾಟ್ಫಾರ್ಮ್ ಎಲ್ಲ ಕಡೆ. ನನಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕನ್ನಿಸ್ತು. ಹಾಗಾಗಿ ಇದ್ರದ್ದು ಸ್ಟೆಪ್ಸು ಮತ್ತು ಇದ್ರದ್ದು ಎಂಟೈರ್ ಡೀಟೇಲ್ನ ಒಂದು ಈಸಿ PPTಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಟ್ ಈಸ್ ಲೈಕ್ ಒಂದು ಫ್ಲಿಪ್ಕಾರ್ಟ್ ಆರ್ ಅಮೆಝಾನ್ ಆರ್ ಝೊಮ್ಯಾಟೊ ಅಲ್ಲಿ ಒಂದೊಂದು ನೀಟಾಗಿ ಡೆಲಿವರಿ ಬುಕ್ ಮಾಡ್ದಂಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ HSRP ನಂಬರ್ ಪ್ಲೇಟ್ ಬಗ್ಗೆ ನಾನು ಓದಿ ತಿಳಿದುಕೊಂಡಂಥ ಇನ್ವೆಸ್ಟಿಗೇಷನ್ ಪ್ರಕಾರ ಒಂದು ಪಾಸ್ಟ್ 2-3 ಅವರ್ಸ್ ನನ್ನ ಕಾರ್ಗೂ ನಾನು ಬುಕ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಪ್ರಾಬ್ಲಿ ದಿಸ್ ಇಸ್ ಲಿಟಲ್ ಔಟ್ ಆಫ್ ಟಾಪಿಕ್. ಲೆಟ್ ಮಿ ನೋ ಯು ಲೈಕ್ ಇಟ್ ಆರ್ ಯು ಡೋಂಟ್ ಲೈಕ್ ಇಟ್. ಕಮೆಂಟ್ ಮಾಡಿ ತಿಳಿಸಿ. ಇಫ್ ಯು ಲೈಕ್ ಇಟ್ ಪ್ಲೀಸ್ ಶೇರ್ ವಿತ್ ಯುವರ್ ನೆಟ್ವರ್ಕ್. ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್ ಆನ್ ದಿಸ್ ಟಾಪಿಕ್, ಪ್ರಾಬಬ್ಲಿ ನಿಮಗೆ ಸೆಗ್ಮೆಂಟ್ ಇಷ್ಟ ಆಗಿದ್ರೆ, ಡೀಟೇಲ್ಸ್ ಇಷ್ಟ ಆಗಿದ್ರೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನಾವು ಈಗ ಮಾರ್ಕೆಟಲ್ಲಿ ತುಂಬ HSRP ನಂಬರ್ ಪ್ಲೇಟ್ ಬಗ್ಗೆ ತುಂಬ ನ್ಯೂಸ್ಗಳನ್ನ ಓದ್ತಾ ಇದ್ದೀವಿ. ಸೊ HSRP ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಬಂದುಬಿಟ್ಟು HSRP ಅಂದರೆ ಹೈ ಎಂಡ್ ಸೆಕ್ಯೂರಿಟಿ ರಿಜಿಸ್ಟರ್ ಪ್ಲೇಟ್ ಅಂತ ಹೇಳಿಬಿಟ್ಟು, ಸೊ ವಿಚ್ ಇಸ್ ಕಾಂಬಿನೇಷನ್ ಆಫ್ ವೆರಿ ಯೂನಿಕ್ ಆಗಿ ಅಕ್ರಾಸ್ ಇಂಡಿಯಾ ಒಂದೇ ಒಂದು ಸ್ಟ್ಯಾಂಡರ್ಡಲ್ಲಿ ಇದನ್ನು ಮಾಡಿದ್ದಾರೆ. ಸೊ ಇದನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇನ್ನು ಕೆಲವೇ 4-5 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಸ್ವಲ್ಪ ನಾಲೆಡ್ಜು ಇರಲಿ ಇದ್ರ ಬಗ್ಗೆ ನಿಮಗೆ. ಯಾಕೆಂದರೆ ಸುಮ್ಮನೆ HSRP ಮಾಡ್ತಾ ಇದ್ದಾರೆ, ಇಂಡಿಯಾ ಲೋಗೋ ಇರುತ್ತೆ, IND ಇರುತ್ತೆ ಅಂತಲ್ಲ. ಇಟ್ ಹ್ಯಾಸ್ ಆಲ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಫ್ರಮ್ ಸ್ಟಾರ್ಟ್ ಟು ಎಂಡ್. ಅದನ್ನು ನೀವು ತಿಳ್ಕೊಳ್ಳೇಬೇಕು. ನೀವೇನಾದರೂ HSRP ಅಪ್ಲೈ ಮಾಡೋಂಗಾಗಿದ್ದರೆ, ನಿಮ್ದು ಏನಾದರೂ ಹೊಸ ಕಾರ್, ಬೈಕ್ ಏನಾದರೂ ರೀಸೆಂಟ್ ರಿಜಿಸ್ಟ್ರೇಷನ್ ಆಗಿದ್ದರೆ ಇದರ ಅವಶ್ಯಕತೆ ಇಲ್ಲ. ಡೇಟ್ ಬಗ್ಗೆ ಕೂಡ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ನಿಮ್ಮ ಕಾರಲ್ಲಿ ಹೋಗಿ ನೋಡಿ ನಿಮ್ಮ ನಂಬರ್ ಏನು, ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇದರಲ್ಲಿ ಇಟ್ಸ್ ಅ ಕಾಂಬಿನೇಷನ್ ವೆರಿ ಯುನೀಕ್ ಸ್ಟ್ಯಾಂಡರ್ಡ್. ಫಾಂಟ್ ಎಲ್ಲ ಸೇಮ್ ಸೈಜು, ಕಲರ್ ಪ್ಯಾಟರ್ನ್ ಸೇಮ್ ಸೈಜು, ಮೇಲ್ಗಡೆ ಬರುವಂಥ ಹಾರ್ಟ್ ಸ್ಟ್ಯಾಂಪ್ಡ್ ಕ್ರೋಮಿಯಂ ಬೇಸ್ಡ್ ಹೈಲೋಗ್ರಾಮ್ ಬರುತ್ತೆ, ಅಶೋಕ ಚಕ್ರದ್ದಿರುತ್ತೆ. ನಾವು ಸ್ಟ್ಯಾಂಪ್ ಡ್ಯೂಟಿ ತೊಗೊಳ್ಬೇಕಾದ್ರೆ ಪೋಸ್ಟ್ ಆಫೀಸಲ್ಲಿ ಎಲ್ಲೆಲ್ಲೋ ಏನಾದರೂ ಗೌರ್ಮೆಂಟ್ ಸಂಬಂಧಪಟ್ಟಿದ ವರ್ಕ್ ಬಂದಾಗ ಈ ಥರ ಸ್ಟ್ಯಾಂಪ್ಸ್ಗಳನ್ನ ನೋಡಿರ್ತೀವಿ, ಅದನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿರ್ತಾರೆ. IND ಇಸ್ ವೆರಿ ಸ್ಟ್ಯಾಂಡರ್ಡ್. ಓಕೆ, ಈಗ ಲೇಸರ್ H 9 ಡಿಜಿಟ್ ಕೋಡ್ ಅಂತ ಹೇಳ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ಇವು ಲಾಕಿಂಗ್ ಸೆಕ್ಯೂರಿಟಿ ಸ್ಕ್ರಿಪ್ಟು, ಇದ್ರ ಮೇಲೆ ಬರುವಂಥ ನಂಬರು, ಫಾಂಟು, ಅದ್ರ ಮೇಲೆ ಡಿಸೈನ್, ಇದೆಲ್ಲ ವೆರಿ ವೆರಿ ಯುನೀಕ್ ಆಗಿದೆ. ಇದರಲ್ಲಿ ಲೇಸರ್ H 9 ಡಿಜಿಟ್ ಕೋಡ್ ಇದೆಯಲ್ಲ, ಇದು ಒಂಥರ ಆಧಾರ್ ಕಾರ್ಡ್ ನಂಬರ್ ಫಾರ್ ವೆಹಿಕಲ್ ಅಂತ ನೀವು ತಿಳ್ಕೊಬೇಕು. ಸೊ ಒಬ್ಬ ಮನುಷ್ಯನಿಗೆ ಎಷ್ಟು ಆಧಾರ್ ಕಾರ್ಡ್ ಇಂಪಾರ್ಟೆಂಟು, ಅದೇ ಥರ ನಮ್ಮ ಗಾಡಿಗೆ HSRP ನಂಬರ್ ಹಾಕೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯೂಚರಲ್ಲಿ ವಾಹನಗಳಿಗೆ ಸಂಬಂಧಪಟ್ಟಂಥ ಏನೇ ಡೆವಲಪ್ಮೆಂಟ್ ಆಗಲಿ, ಲೋನ್ಸ್ ಆಗಲಿ, ಕ್ಲಿಯರೆನ್ಸ್ ಆಗಲಿ, ಸೇಲ್ಸ್ ಆಗಲಿ, ಸೆಲ್ಲಿಂಗ್ ಆಗಲಿ, ಪ್ರಾಬಬ್ಲಿ ಟೋಲಲ್ಲಿ ಕ್ಯಾಪ್ಚರ್ ಮಾಡೋದಾಗಲಿ, ಎಲ್ಲ ಎಲ್ಲ ಪ್ರತಿಯೊಂದು ಬರುವಂಥ ಎಲ್ಲ ವಿಷಯಗಳಿಗೂ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಇದನ್ನು ಮಾಡಿಸ್ಬೇಕು. ಇಟ್ ಇಸ್ ವೆರಿ ಕಂಪಲ್ಸರಿ. ಇಲ್ಲಾಂದರೆ ಇಟ್ ವಿಲ್ ಬಿ ಫೈಂಡ್ ಆಫ್ಟರ್ February 17. ನಾವು ಗೂಗಲಲ್ಲಿ ಹೋಗಿ ಇಫ್ ಯು ಜಸ್ಟ್ ಪುಟ್ ವೈ HSRP ಇಸ್ ಮ್ಯಾಂಡೇಟರಿ, ಇಟ್ಸ್ ಅ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಮೇಡ್ ಇಟ್ಸ್ ಮ್ಯಾಂಡೇಟರಿ ದಟ್ ಆಲ್ ದ ವೆಹಿಕಲ್ ರಿಜಿಸ್ಟರ್ ಅಟ್ ದ ಸ್ಟೇಟ್ ಬಿಫೋರ್ April 1st, 2019. ಐ ಥಿಂಕ್ 2019 ಆದಮೇಲೆ ಇಟ್ಸ್ ಕಂಪಲ್ಸರಿ. ಹೊಸ ಗಾಡಿ ತೊಗೊಂಡವ್ರಿಗೆ HSRP ನಂಬರ್ನ ಹಾಕಿರ್ತಾರೆ. ಯಾರಾದರೂ ಔಟ್ ಆಫ್ ಸ್ಟೈಲ್ಗೆ ಅಂತ ತೆಗೆಸ್ಬಿಟ್ಟು ಚೇಂಜ್ ಮಾಡಿರ್ತಾರೆ. ಬಟ್ ಅದು ಬಿಟ್ಟರೆ ಇಟ್ಸ್ ಕಂಪಲ್ಸರಿ ಬಂದಿದೆ. ಡಿಪಾರ್ಟ್ಮೆಂಟ್ ಅವರೇ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕಿಂತ ಹಳೆ ಗಾಡಿಗೆ ಇದಿಲ್ಲ. ಇದನ್ನು ಮಾಡ್ಕೊಳ್ಳಿ ಅಂತ ಅವರು ನಮಗೆ ಟೈಮ್ ಕೊಟ್ಟಿದ್ದಾರೆ. ಇದು ಈಗ ಎಕ್ಸ್ಟೆಂಡ್ ಆಗಿ Feb 19ವರೆಗೂ ಎಕ್ಸ್ಟೆಂಡ್ ಆಗಿದೆ. ಓಕೆ, Feb 19ವರೆಗೂ. ಸೊ ಇದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟಿದ್ದಾರೆ, ಸೆಲ್ಯುಲರ್ ಬಂದುಬಿಟ್ಟಿದೆ. ಅದನ್ನು ಕೂಡ ನೀವು ಗೂಗಲಲ್ಲಿ ನೋಡ್ಬೋದು. ಇಟ್ ಈಸ್ ವೆರಿ ಇನ್ ಡೆಪ್ತ್ ನಾಲೆಡ್ಜ್. ಇಟ್ ಈಸ್ ಗುಡ್ ಫಾರ್ ಸೊಸೈಟಿ, ಗುಡ್ ಫಾರ್ ಇಂಡಿಯಾ, ಗುಡ್ ಫಾರ್ ಕರ್ನಾಟಕ, ಗುಡ್ ಫಾರ್ ಪೀಪಲ್, ಗುಡ್ ಫಾರ್ ಕಾರ್ ಓನರ್ಸ್ ಅಂತ. ಇದು ತುಂಬ ವಿಷಯಗಳಿದೆ, ಇದರದ್ದು ನಿಮಗೆ ಬೇಕಾಗಿಲ್ಲ. ಬಟ್ ಕೆಲವೊಂದು ಲೈಕ್ ಇಸ್ ಇಟ್ ಸ್ಟಿಕ್ಕರ್ ಇಸ್ ಇಂಪಾರ್ಟೆಂಟ್. ಇಟ್ ಸೇಸ್ ಎಸ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಇಸ್ ಅ ಪರ್ಪಸ್ ಅಂದರೆ, its a purpose is what is the purpose of HSRP? The hot standby router HSRP IP routing reduces a protocol designed to allow all the transparency failover at the first hop of IP router. HSRP provides high network availability because of it. Yeah, something ತುಂಬ ಕ್ವಶನ್ಸ್ ಇದೆ. ಬೆನಿಫಿಟ್ ಆಫ್ ನಂಬರ್ ಪ್ಲೇಟ್
ಎಸ್, ಇಟ್ಸ್ ಹೈ ಸೆಕ್ಯೂರಿಟಿ ಆಗಿರೋದ್ರಿಂದ ಇಟ್ಸ್ ವೆರಿ ಗುಡ್. ಸೊ ಈ ಥರ ಕೆಲವೊಂದು ಡೀಟೇಲ್ನ ಇನ್ನೂ ಓದ್ಕೊಳ್ಳಿ. ಸೊ ಅದು ಆದಮೇಲೆ ನಾನು ನಿಮಗೆ ಇದನ್ನು ಹೆಂಗೆ ಬುಕ್ ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವು ಗೂಗಲಲ್ಲಿ ಇದನ್ನು ಆಥರೈಸ್ ಕೊಟ್ಟಿರೋದು SAIM ಅಂತ ಹೇಳಿ, ವಿಚ್ ಇಸ್ ಕಾಲ್ಡ್ ಆಲ್ಸೋ ಸೊಸೈಟಿ ಆಫ್ ಇಂಡಿಯಾ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್. ನೀವು ಗೂಗಲಲ್ಲಿ ಹೋಗಿ ಇವನ್ ಟೈಪ್ ಜಸ್ಟ್ HSRP ನೀವು ನಂಬರ್ ಹೊಡೆದ್ರೂ ಫಸ್ಟ್ ಬುಕ್ ಮೈ HSRP ಬರೋದೇ ಅದೇ. ಸೊ ಇದನ್ನಾದರೂ ಕ್ಲಿಕ್ ಮಾಡ್ಬೋದು. ಸೊ ಇದು ಕ್ಲಿಕ್ ಮಾಡಿದ್ರೆ ನೀವು ಹೋಗೋದು ಅದೇ ವೆಬ್ಸೈಟ್ಗೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ SIAM.in ಹೋಗ್ಬಿಟ್ಟು ನೀವು ಇದನ್ನು ಫಸ್ಟ್ ವೆಬ್ಸೈಟನ್ನು ಕ್ಲಿಕ್ ಮಾಡಿಬಿಟ್ರೆ ಸೇಫ್ಟಿ ಆಫ್ ಇಂಡಿಯಾ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಇದು ಬರುತ್ತೆ. ಸೊ ಇಲ್ಲಿಂದ ಹೇಗೆ ಇದನ್ನು ಬುಕ್ ಮಾಡಬೇಕು, ಎಷ್ಟು ಸ್ಟೆಪ್ಸ್ ಇದೆ, ಇದನ್ನೆಲ್ಲ ನಾನು ನಿಮಗೆ 2 ನಿಮಿಷದಲ್ಲಿ ಕ್ವಿಕ್ಕಾಗಿ ಮುಗಿಸ್ಕೊಡ್ತೀನಿ. ಸೊ ಒಂದು PPT ಮಾಡಿದ್ದೀನಿ, ನಾನು ಲೈವಲ್ಲಿ ತೋರಿಸ್ತಾ ಇಲ್ಲ. ಸೊ PPTಯಲ್ಲಿ ನೋಡೋಣ ಬನ್ನಿ. ಸೊ ನಾನೀಗ ಆಲ್ರೆಡಿ ಫಸ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವೆಬ್ಸೈಟಲ್ಲಿ ಹೋದಾಗ ಯಾವ ಥರ ಕಾಣುತ್ತೆ ಅಂತ ಕೂಡ ಹೇಳಿದ್ದೀನಿ. ಸೊ ಐ ವಿಲ್ ಗೋ ಟೇಕ್ ಯು ಥ್ರೂ ಆಲ್ PPTs. ಲೆಟ್ಸ್ ಬಿಗಿನ್. So this is already explained. It's like Aadhaar card kind of number for a vehicle. It's very very important. ಸೊ ಇದು ಬಂದ್ಬಿಟ್ಟು ನೀವು ವೆಬ್ಸೈಟಲ್ಲಿ ಹೋದಾಗ SAIM ಬರುತ್ತೆ. ನನ್ನ ಕರ್ಸರ್ ಕೂಡ ಅಬ್ಸರ್ವ್ ಮಾಡಿ. ಓಕೆ, ನೀವು ಇಲ್ಲಿ ಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಎಲ್ಲ ನಿಮ್ಮದು 2 ವೀಲರ್, 3 ವೀಲರ್, 4 ವೀಲರ್, 6 ವೀಲರ್, ಟ್ರಕ್, 10 ವೀಲರ್, ಟ್ರೈನ್ ಇದ್ದರೆ ಟ್ರೈನು, ಏರೋಪ್ಲೇನ್ ಇದ್ದರೆ ಏರೋಪ್ಲೇನು, ಎಲ್ಲದಕ್ಕೂ ಮಾಡಿಸ್ಬಿಡಿ. ಸೊ ನೀವು ಫಸ್ಟ್ ಮಾಡಬೇಕಾಗಿರೋದು ಬುಕ್ HSRP. ಸೊ ಕ್ಲಿಕ್ ಮಾಡಿದಾಗ ಯು ವಿಲ್ ಗೋ ಟು ದ ಸೆಕೆಂಡ್ ಪೇಜ್. ಓಕೆ, ಸೆಕೆಂಡ್ ಪೇಜಲ್ಲಿ ನಾನೇ ನನ್ನ ಕಾರಿಗೆ ರೀಸೆಂಟಾಗಿ ಮಾಡಿದ್ದೀನಿ. ಇಟ್ಸ್ ವೆರಿ ಸಿಂಪಲ್. ಫುಲ್ ನೇಮ್ ಕೇಳುತ್ತೆ, ಫುಲ್ ನೇಮ್ ಹಾಕಿ. ನಿಮ್ಮದು ವೆಹಿಕಲ್ ಕೇಳುತ್ತೆ, ವೆಹಿಕಲ್ ನಂಬರ್ ಹಾಕಿ. ದಿಸ್ ವಿಲ್ ಆಲ್ಸೋ ಕ್ರಾಸ್ ಚೆಕ್ ವಿತ್ ಗೌರ್ಮೆಂಟ್ ಡೇಟಾಬೇಸ್. ಓಕೆ, ಬಿಕಾಸ್ ದಿಸ್ ಅಂಡ್ ಲಿಂಕ್ ಟು ಗೌರ್ಮೆಂಟ್ ವೆಬ್ಸೈಟ್. ನೀವು ನಿಮ್ಮ ನಂಬರ್ನ ರಾಂಗ್ ಹಾಕಿ ಏನಾದರೂ ರಾಂಗ್ ಮಾಡಿದ್ರೆ ಇಟ್ ವಿಲ್ ನಾಟ್ ಪುಲ್, ಇಟ್ ವಿಲ್ ಟೆಲ್ ಯು ದೇರ್ ಇಸ್ ಸಮಥಿಂಗ್ ರಾಂಗ್ ಡೇಟಾ. ಸೊ ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಮೇಲ್ ID ಇಸ್ ವೆರಿ ಇಂಪಾರ್ಟೆಂಟ್, ಮೊಬೈಲ್ ನಂಬರ್ ಇಸ್ ಇಂಪಾರ್ಟೆಂಟ್. ಕರ್ನಾಟಕ ಯಾವ ಡಿಸ್ಟಿಕಲ್ಲಿ ಇದ್ದೀರಾ, ಕರೆಂಟ್ಲಿ ನಾನು ಬೆಂಗಳೂರಲ್ಲಿ ಬೆಂಗಳೂರು ಹಾಕಿದ್ದೀನಿ. ಸೊ ಇಷ್ಟು ಕ್ಲಿಕ್ ಮಾಡಬೇಕು. ಇದೆಲ್ಲ ಆದಮೇಲೆ ಜಸ್ಟ್ ಕ್ಲಿಕ್ ಆನ್ ಸಬ್ಮಿಟ್. ಐ ಅಗ್ರಿ ಆನ್ ದ ಕಂಡೀಷನ್, ಕ್ಲಿಕ್ ಆನ್ ದ ಸಬ್ಮಿಟ್. ಥರ್ಡ್ ಪೇಜ್ ವುಡ್ ಬಿ, ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಇಟ್ ಸೇಸ್ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಆರ್ ಬುಕಿಂಗ್ HSRP. ಸೊ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ನಿಮ್ಮದು 2 ವೀಲರಾ, 3 ವೀಲರಾ, 4 ವೀಲರಾ, SUV, ವಾಟ್ ಎವರ್ ಇಟ್ ಇಸ್, ಎಲ್ಲ ಆಪ್ಷನ್ಸು ಇಲ್ಲಿದೆ. ಸೊ ನಾನು ನಿಮಗೆ 2 ವೀಲರ್ಸಲ್ಲಿ ಲಾರ್ಜಲ್ಲಿ ಬರೋದು ಏತರ್, ಬಜಾಜು, ಬೆಂಡ್ಲಿ, BMW, ಹೀರೋ ಇದೆಲ್ಲ ಇರುತ್ತೆ. ಸೊ ನೀವು ಇಲ್ಲಿ ಏನಾದರೂ ಟೂ ವೀಲರ್ ಆವರೇಜ್ ಪ್ರೈಸ್ ರೇಂಜ್ ಬಿಟ್ವೀನ್ ಇಷ್ಟಿದೆ. 4 ವೀಲರ್ ಇಂಪಾರ್ಟೆಂಟ್ ಹೈ ಆ್ಯಂಡ್ ವೆಹಿಕಲ್ ಆವರೇಜ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಎಕ್ಸ್ಕ್ಲೂಡಿಂಗ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಅಂತ ಎಲ್ಲ ಹೇಳಿದ್ದಾರೆ. ನನ್ನ ಕಾರಿಗೆ ಎಷ್ಟಾಯಿತು ಕೂಡ ನಾನು ಹೇಳ್ತೀನಿ. ಸೊ 2 ವೀಲರ್ ಮಾಡಿದ್ರೆ ಇದರ ಬರುತ್ತೆ. ನೀವು 3 ವೀಲರ್ ಹಾಕಿದ್ರೆ ಆಪ್ಷನ್ಸ್ ಕಮ್ಮಿ. ಆ್ಯಕ್ಚುಲಿ 3 ವೀಲರ್ ಒಂದು 5-6 ಕಂಪ್ನಿ ಮಾತ್ರ ಡೀಲ್ ಮಾಡ್ತಾ ಇರೋದು, ಬಜಾಜ್ ಆಗಲಿ, ಮಹೇಂದ್ರ ಆಗಲಿ. ಸೊ ಈ ಥರ ಇದೆ. ಆಟೋಗೆ ಸಂಬಂಧಪಟ್ಟಂಥ ಇದು 3 ವೀಲರ್ಗೆ, ಲಗೇಜು, ಆಟೋಸು, ಅದು ಇದು ಎಲ್ಲ. ಸೊ ಅದೇ ನೀವು 4 ವೀಲರ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬೆಂಟ್ಲಿ, ಚೆವ್ರಲೆಟ್, ಆಡಿ, ಸ್ಕೋಡಾ, ಲೆಕ್ಸಸ್, ಓಕೆ ಇದೆಲ್ಲ ಬಂದ್ಬಿಡುತ್ತೆ. ಅಲಾಂಗ್ ವಿತ್ ಮಹೇಂದ್ರ ಅಂಡ್ ಸುಜುಕಿ. ಮೈನ್ ಇಸ್ ಮಹೇಂದ್ರ. ಸೊ ಈ ಸ್ಟೇಜಲ್ಲಿ ಬಂದಾಗ ನಿಮ್ದು ಯಾವ ಬ್ರ್ಯಾಂಡ್ ಇದೆಯಲ್ಲ ಆ ಬ್ರ್ಯಾಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮೂಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಟೇಕ್ ಯು ನೆಕ್ಸ್ಟ್ ಪೇಜ್. ವಿ ಆರ್ ಇನ್ ಬುಕ್ ಮೈ HSRP. ಆಲ್ಮೋಸ್ಟ್ ಇದು ವೆರಿ ಫಸ್ಟ್ ಸ್ಟೆಪ್ ಥರ ಬಂದಂಗೆ ಆಯ್ತು ಈಗ. ಸೊ ಇಲ್ಲಿ ಬಂದುಬಿಟ್ಟು ಈ ಬೇಜ್ ಕಲ್ಲಿರೋ ನಾ ಏನು ಹೈಲೈಟ್ ಮಾಡಿದ್ದೀನಲ್ಲ, ಇಲ್ಲಿ ಬುಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಟ್ ಸೇಸ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಅ ಕಲರ್ ಸ್ಟಿಕ್ಕರ್. ಸೊ ಕ್ಲಿಕ್ ಆನ್ ದಿಸ್. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಬರೋದೆ ಸ್ಟೆಪ್ಸ್ಗಳು. ಸೊ ನಮಗೆ ಟೋಟಲ್ ಆಗಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, 4, 5, 6 ಸ್ಟೆಪ್ಸ್ ಇದೆ ಟೋಟಲ್ ಆಗಿ. ಬುಕಿಂಗ್ ಡೀಟೇಲ್ಸು ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಫಿಟ್ಮೆಂಟ್ ಲೊಕೇಶನ್ನು, ಎಲ್ಲಿ ಹಾಕಿಸ್ಬೇಕು, ಎಲ್ಲಿ ಹಾಕಿಸ್ತಾ ಇದ್ದೀರಾ, ಮನೇಲಿ ಹಾಕಿಸ್ತಾ ಇದ್ದೀರಾ, ನೀವೇ ಹೊರಗಡೆ ಹೋಗಿ ಹಾಕಿಸ್ತಾ ಇದ್ದೀರಾ, ಅದು ಇಂಪಾರ್ಟೆಂಟು. ಅಪಾಯಿಂಟ್ಮೆಂಟು ಸ್ಲಾಟ್ ಬುಕ್ ಮಾಡ್ಕೋಬೇಕು. ಬುಕಿಂಗ್ ಸಮ್ಮರಿ ಬರುತ್ತೆ, ಡೀಟೇಲ್ಸ್ ವೆರಿಫೈ ಮಾಡಬೇಕು, ಪೇಮೆಂಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಫಸ್ಟ್ ಒಂದು ಬುಕಿಂಗ್ ಡೀಟೇಲ್ಸಲ್ಲಿ ಅಗೇನ್ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರು ನಾನು ಹಾಕಿದ್ದು. ಸೊ ಇಲ್ಲಿ ಚಾಸಿ ನಂಬರು ಮತ್ತು ಇಂಜಿನ್ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ರಿಮೆಂಬರ್, ನೀವು 2 ವೀಲರ್ ಆಗಲಿ 4 ವೀಲರ್ ಆಗಲಿ ನಿಮ್ಮದು ರಿಜಿಸ್ಟ್ರೇಷನ್ ಕಾರ್ಡ್ ಇದೆಯಲ್ಲ ಅದರಲ್ಲೇ ನಿಮ್ಮದು ಚಾಸಿ ಮತ್ತು ಇಂಜಿನ್ ನಂಬರ್ ಇರುತ್ತೆ. ಅದನ್ನು ನೀವು ಕೀನ್ ಮಾಡಿ ಅಲಾಂಗ್ ವಿತ್ ಕ್ಯಾಪ್ಚಾ ಹಾಕಿ. ಕ್ಯಾಪ್ಚಾ ಅಂದರೆ ಸೆಕ್ಯೂರಿಟಿ ಕೋಡು. ಸೊ ಈ 4 ಡೀಟೇಲ್ಸ್ನ ಹಾಕಿ ಕ್ಲಿಕ್ ಕೇರ್ ಹೊಡೆದ್ರೆ ಈ ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಮ್ಯಾಚ್ ಆಗಿ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇದ್ದರೆ ಮಾತ್ರ ಇವ್ರು ಲಿಂಕ್ ಮಾಡಿ ಪ್ರೊಸೀಡ್ ಆಗುತ್ತೆ. ಏನಾದರೂ ಎರರ್ ಬಂದರೆ ದೆನ್ ನೀವು ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಅದಾದ ತಕ್ಷಣವೇ ಅದೆಲ್ಲ ಕರೆಕ್ಟಾಗಿತ್ತು ಅಂದರೆ ಈ ಪೇಜಿಗೆ ಬರ್ತೀರ. ಸೊ ಇದರಲ್ಲಿ ಬಂದುಬಿಟ್ಟು ಸಿಂಪಲ್ಲು. ಓಕೆ, ವೆಹಿಕಲ್ ಡೀಟೇಲ್ಸು ನೋಡಿ. ಈ ಫಸ್ಟ್ ಸ್ಟೇಜು
ಕ್ಲಿಕ್ ಮಾಡಿದ ತಕ್ಷಣ ವೆಹಿಕಲ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಇಲ್ಲಿ 2 ಸೆಗ್ಮೆಂಟ್ ಇದೆ. ಈ ವೆಹಿಕಲ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ವೆಬ್ಸೈಟಿಂದ ಪುಲ್ ಮಾಡಿಬಿಡುತ್ತೆ. ಓಕೆ, ಇದು V4 V5 V6 ಇಂಜಿನ, ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ನೀವು RC ಜೊತೆ ಕ್ರಾಸ್ ಚೆಕ್ ಮಾಡ್ಬೋದು. ಮೇಕರ್ ಹಾಕಿದ್ದಾರೆ ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು. ಪೆಟ್ರೋಲು ಡೀಸೆಲು ಹಾಕಿದ್ದಾರೆ ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಲೋ ಮೂವಿಂಗ್ ಹೈ ಆ್ಯಂಡ್ ಲೋ ಮೂವಿಂಗ್ ವೆಹಿಕಲ್ ಅದು ಎಲ್ಲ ಇರ್ತದೆ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು. ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಮತ್ತೊಂದು ಸಲ ನೀವು ಕೀ ಇನ್ ಮಾಡಬೇಕಾಗುತ್ತೆ. ಇಮೇಲ್ ID ಮತ್ತು ನಿಮ್ಮದು ಬಿಲ್ಲಿಂಗ್ ಅಡ್ರೆಸ್ಸು. ಬಿಲ್ಲಿಂಗ್ ಅಡ್ರೆಸ್ ಅಂದ್ಕೊಳ್ಳಿ ನೀವು ಇರಬೇಕಾಗಿರೋ ಅಡ್ರೆಸ್ ಅಂತೆಲ್ಲ, ನಿಮಗೆ ಬಿಲ್ ಎಲ್ಲಿ ಜನ್ರೇಟ್ ಮಾಡಬೇಕು ಅನ್ನೋದು ಅಷ್ಟೇ. ನೀವು ಎಲ್ಲಿದ್ದೀರಾ ಅಲ್ಲೇ ತರಿಸ್ಬೇಕು ಅಂದರೆ ಇಟ್ಸ್ ಸೇಮ್ ಇದ್ದರೆ ಸೇಮ್ ಹಾಕಿ, ಏನು ತೊಂದರೆ ಇಲ್ಲ. ಈ ಅಡ್ರೆಸ್ ಹಾಕ್ಬೇಕಾದ್ರೆ ಈ ಕೆಲವೊಂದು ಐಫನ್ನು, ಕಾಮ ಮತ್ತು ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಲ್ಲ ತೊಗೊಳಲ್ಲ, ಕೇರ್ಫುಲ್ಲಾಗಿ ಬರೀರಿ. ಸೊ ಇದೆಲ್ಲ 2ನೇ ವೆಹಿಕಲ್ ಡೀಟೇಲ್ಸ್ ಕ್ರಾಸ್ ಚೆಕ್ ಮಾಡಿ 3ನೇದು ಫಿಲ್ ಮಾಡಿದ ತಕ್ಷಣ ಕ್ಲಿಕ್ ಆನ್ ದ ನೆಕ್ಸ್ಟ್ ಹೈಲೈಟ್ ಮಾಡ್ದಂಗೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಹಾಕಿರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಇಟ್ ಈಸ್ ವೆರಿ ವೆರಿ ಸೆಕ್ಯೂರ್ಡ್. ಯಾರು ಏನು ಬೇಕಾದರೂ ಮಾಡೋಕ್ಕಾಗಲ್ಲ. ಯಾರು ಯಾವ ವೆಹಿಕಲ್ ಏನು ಬುಕ್ ಮಾಡಬೇಕು ಅವ್ರು ಮಾತ್ರ ಮಾಡಬೇಕು. ಸೊ OTP ಬಂದ ತಕ್ಷಣ OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ ತಕ್ಷಣ ಈ 2 ಸೆಗ್ಮೆಂಟ್ ಬರುತ್ತೆ. ಸೊ ಹೋಮ್ ಡೆಲಿವರಿ ಅಡಿಷ್ನಲ್ ₹250, ಬೈ ಕಾರ್ ಫಾರ್ಮ್ಸ್ ಅಟ್ 40% ಡಿಸ್ಕೌಂಟ್ ಪ್ರೈಸ್. ಸೊ ಟೋಟಲ್ ಪ್ರೈಸಲ್ಲಿ ₹250 ಅಡಿಷ್ನಲ್ ಆಗುತ್ತೆ. ನಿಮಗೆ ಹತ್ತಿರದಲ್ಲಿದ್ದರೆ ನೀವು ಟೈಮ್ ಇದ್ದರೆ ಹೋಗಿ ಮಾಡಿಸಿ. ಐ ರೆಕಮೆಂಡ್. ನಾನು ಮಾತ್ರ ಮನೆಗೆ ಡೆಲಿವರಿ ತೊಗೊಂಡಿದ್ದೀನಿ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಕನ್ವೀನಿಯೆಂಟ್. ಅವ್ರು ಬಂದಾಗ ನೀಟಾಗಿ ಮಾತಾಡಿ ನೀಟಾಗಿ ಫಿಕ್ಸ್ ಮಾಡ್ಕೋಬೋದು. ಸುಮ್ಮನೆ ಅಲ್ಲಿ ಕ್ಯೂ ಇತ್ಕೊಂಡು ಅಲ್ಲಿ ನಿಂತ್ಕೊಂಡು ಸರ್ ವೆಯ್ಟ್ ಮಾಡಿ ಇನ್ನೊಂದು 4 ಜನ ಇದ್ರೆ ಐತೆ ಅನ್ಪ್ಲಾನ್ಡ್ ಎಲ್ಲ ಹೋಗೋದ್ಕಿಂತ ಅವ್ರು ಮನೆಗೆ ಬಂದಾಗ ಅವ್ರು ನಮ್ಮ ಮನೆಗೆ ಮಾತ್ರ ಬಡಕ್ಕೆ ಬಂದಿರ್ತಾರೆ. ಇಟ್ ಈಸ್ ವೆರಿ ಕ್ವಿಕ್ಲಿ ಫಿನಿಶ್ ಆ್ಯಂಡ್ ಗೋ ಆಫ್. ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಡೀಲರ್ ಅಪಾಯಿಂಟ್ಮೆಂಟ್ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಲೀಸ್ಟ್ ಬರುತ್ತೆ ನಿಮ್ಮದು. ಬೇಸ್ಡ್ ಆನ್ ನೀವು ಕರೆಂಟ್ ಲೊಕೇಶನ್, ನೀವು ಬೆಂಗಳೂರು ಪಿನ್ ಕೋಡ್ ಮೇಲೆ ನಿಮಗೆ ಎಲ್ಲೆಲ್ಲಿ ಹತ್ತಿರದಲ್ಲಿದೆ ಎಲ್ಲ ಆಗುತ್ತೆ. ನಿಮ್ಗೆ ಸರಿ ಅನ್ನಿಸ್ತಾರೋ ಕ್ಲಿಕ್ ಮಾಡಿ. ಹೆಂಗೆ ನಾವು ಝೊಮ್ಯಾಟೊ ಓಪನ್ ಮಾಡಿದ್ಮೇಲೆ ನಮ್ಮ ನಿಯರ್ ಬೈ ಹೋಟೆಲ್ಸು, ಫೇವ್ರೇಟ್ ಹೋಟೆಲ್ಸ್ ಎಲ್ಲ ತೋರಿಸುತ್ತಲ್ಲ, ಅದೇ ಥರನೇ ನೀವು ಸೆಲೆಕ್ಟ್ ಮಾಡಿ ಹೋಗ್ಬೋದು. ನಾನು ಮಾತ್ರ ಹೋಮ್ ಡೆಲಿವರಿ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಹೋಮ್ ಡೆಲಿವರಿಗೆ ಪಿನ್ ಕೋಡ್ ಚೆಕ್ ಮಾಡಬೇಕು. JP ನಗರ ನಾನಿರೋದು, ನನ್ನ ಅಡ್ರೆಸ್ಸು ಎಲ್ಲಿ ಬರಬೇಕಂತೆಲ್ಲ ಹಾಕಿಬಿಟ್ಟು ಪ್ರೊಸೀಡ್ ಆದಾಗ ನನಗೆ ಇನ್ನೊಂದು ಟೈಮ್ ಸ್ಲಾಟ್ ಬಂತು. ಈಗ ಹೆಂಗೆ ನೀವು ಆಧಾರ್ ಫೋಟೋಗೆ ಟೈಮ್ ಸ್ಲಾಟ್ ಮಾಡಿ ಫೋಟೋ ತೆಗಿಸ್ತಿರೋ, ಇಲ್ಲ ನೀವು ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೆ ಹೆಂಗೆ ಟೈಮ್ ಸ್ಲಾಟ್ ಮಾಡಿ ಪ್ರೊಸೀಡ್ ಮಾಡ್ತಿರೋ. ಸೊ ಈಗ ಪ್ರತಿಯೊಂದು ಡೆಲಿವರಿ ತೊಗೋಬೇಕಂದ್ರೂ ಫುಡ್ ಆಗಲಿ ಗ್ರೋಸರಿ ಆಗಲಿ ಹೆಂಗೆ ಟೈಮ್ ಬುಕ್ ಮಾಡಿ ತೊಗೊಂಡು, ಅದೇ ಥರ ಇವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ್ಯಾವ ದಿವಸದಲ್ಲಿ ಅವೈಲಬಿಲಿಟಿ ಇದೆ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಕನ್ವೀನಿಯೆಂಟು ಮಾಡಿ ಕನ್ಫರ್ಮ್ ಮಾಡಿದ್ರೆ ಇಟ್ ಈಸ್ ವೆರಿ ಕ್ಲಿಯರ್. ನೀವು ಸಾಟರ್ಡೆ ತೊಗೊಳ್ಳಿ, ನೆಕ್ಸ್ಟ್ ಇಯರ್ ನಾನು ತೊಗೊತಾ ಇದ್ದೀನಿ, ಈ ಥರ ನೀವು ಮಾಡ್ಬೋದು. ಸೊ ಅದಾದಮೇಲೆ ವಿ ಆರ್ ಕ್ರಾಸ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಫುಲ್ಫಿಲ್ಮೆಂಟ್ ಮಾಡಿದ್ವಿ. ಅಪಾಯಿಂಟ್ಮೆಂಟ್ ಸ್ಲಾಟನ್ನು ಬುಕ್ ಮಾಡಿದ್ವಿ. ಬುಕ್ ಸಮ್ಮರಿ ಬಂದು, ಬುಕ್ ಸಮ್ಮರಿ ಅಂದರೆ ಹಿಂದೆ ಎಲ್ಲ ಹಾಕಿರೋ ಡೀಟೇಲ್ಸ್ ಇನ್ನೊಂದ್ಸಲ ನಿಮ್ಗೆ ತೋರಿಸುತ್ತೆ. ವಿಚ್ ಈಸ್ ಯುವರ್ ಅಡ್ರೆಸ್, ಅಪಾಯಿಂಟ್ಮೆಂಟ್ ಡೇಟ್, ಅಪಾಯಿಂಟ್ಮೆಂಟ್ ಟೈಮ್, ಯಾವ ಗಾಡಿ ಎಲ್ಲೆಲ್ಲಿ ಬಂತು ಏನೇನು ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ಎಡಿಟ್ ಮಾಡಿಬಿಡಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಪ್ರೊಸೀಡ್ ಮಾಡಿ. ಸೊ ಕೊನೆಯ ಸ್ಟೆಪ್ಪು ಅಗೈನ್ ಫೋನ್ ನಂಬರ್, ಬಿಲ್ಲಿಂಗ್ ಅಡ್ರೆಸ್, ಇಮೇಲ್ ID ಎಲ್ಲ ಕ್ಲಿಕ್ ಮಾಡಬೇಕು. ಈ ಕೊನೆಯಲ್ಲಿ ನಿಮಗೆ ಅಮೌಂಟ್ ಬಂದುಬಿಡುತ್ತೆ. ನಾನು ಕಾರ್ಗೆ ನಂದು SUV ಕಾರ್ ಇದೆ, S-Cross ಮಾರುತಿ, ಅದನ್ನು ಬುಕ್ ಮಾಡಿರೋದು. ಸೊ ಇನ್ಕ್ಲೂಡಿಂಗ್ ಥರ್ಡ್ ಸ್ಟಿಕ್ಕರ್ ಎಲ್ಲ ಬಂದುಬಿಟ್ಟು ₹600. ಫ್ರೇಮ್ ಕಾಸ್ಟು ₹220. ಇಲ್ಲಿ ನೋಡಿ, ನಾನು ಇಲ್ಲೊಂದು ಹೈಲೈಟ್ ಮಾಡಿದ್ದಿಲ್ಲ, ಇನ್ಕ್ಲೂಡ್ HSRP ಫ್ರೇಮ್ ಅಂತ, ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇನ್ ಕೇಸ್ ನೀವು ಫ್ರೇಮ್ ಬೇಡ ಅಂದರೆ ಪ್ಲೇನಾಗಿ ಇರಲಿ ಅಂದರೆ ನಿಮಗೆ $225 ಮೈನಸ್ ಆಗುತ್ತೆ. ಅಂದರೆ ₹1,111 ಏನೋ ಬೀಳುತ್ತೆ. ಸೊ ನನಗೆ ಫ್ರೇಮ್ ಬೇಕು, ಫ್ರೇಮ್ ಚೆನ್ನಾಗಿರುತ್ತೆ, ಇಟ್ಸ್ ಗುಡ್ ಆ್ಯಕ್ಚುಲಿ, ಚೆನ್ನಾಗಿ ಕಾಣುತ್ತೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಅಂತೇಳಿ ನಾನು ತೊಗೊಂಡಿರೋದು. ಕನ್ವೀನಿಯನ್ಸ್ ಫೀ, ಡೆಲಿವರಿ ಚಾರ್ಜು, ಗ್ರಾಸ್ ಟೋಟಲ್ಲು, GST ಎಲ್ಲ ಸೇರಿಬಿಟ್ಟು $1,328 ಆಗಿದೆ. ಎಲ್ಲ ಅಗ್ರಿ ಕಂಡೀಷನ್ ಎಲ್ಲ ಕ್ಲಿಕ್ ಮಾಡಿ ಪೇ ಆನ್ಲೈನ್ ಕೊಟ್ಟು UPI, ಫೋನ್ಪೇ, ಗೂಗಲ್ ಪೇ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ATM, Paytm ಹೆಂಗೆ ಬೇಕಾದ್ರೂ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ತಕ್ಷಣ ಒಂದು 2 ನಿಮಿಷ ಪೇಷನ್ಸಾಗಿ ವೆಯ್ಟ್ ಮಾಡಿ, ಇಟ್ಸ್ ಆಲ್ವೇಸ್ ಸ್ಲೋ. ಸೊ ಅದಾದಮೇಲೆ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ SMS ಇದೆಲ್ಲ ಬಂದುಬಿಡುತ್ತೆ. ಇದನ್ನೆಲ್ಲ ನೀವು ಪ್ಲೇಟ್ ಬಂದು ಡೆಲಿವರಿ ಮಾಡಿ ಆಗೋ ತನಕ ಇದನ್ನು ನೀವು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ. ಇನ್ ಕೇಸ್ ಪೇಮೆಂಟ್ ಏನಾದರೂ ಫೇಲ್ ಆದರೆ ಡೋಂಟ್ ಪ್ಯಾನಿಕ್. ಓಕೆ, ಮತ್ತೆ ಹೋಗಿ ಮತ್ತೆ ಮಾಡಿ ಮತ್ತೆ ಪೇಮೆಂಟ್ ಮಾಡಿಬಿಡಿ. ಓಕೆ, ಇಟ್ಸ್ ಆಲ್ ದ ಟಿಪಿಕಲ್ ಸರ್ವರ್ ಎರರ್. ಸಮ್ ಟೈಮ್ ಅದು ಒಂದು 3 to 4 hours ಏನೋ ಆಗುತ್ತಂತೆ, ಆ ಥರ ಆಗಿದೆ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ 3 to 4 hours ಆದಮೇಲೆ ನಮಗೆ ಮೆಸೇಜ್ ಇಲ್ಲ, ಡೀಟೇಲ್ಸ್ ಬಂದುಬಿಡುತ್ತೆ, ಇಮೇಲ್ ID ಇಲ್ಲ ಫೋನಲ್ಲಿ. ಹಾಗಾಗಿ ಡೋಂಟ್ ಪ್ಯಾನಿಕ್ ಆಗಿ ಮತ್ತೊಂದು ಸಲ ಬುಕ್ ಮಾಡಿಬಿಡಿ. ಸೊ ದಿಸ್ ಇಸ್ ಎಂಟೈರ್
HSRP ಪ್ಲೇಟನ್ನು ಹಾಕಿಸ್ಬೇಕಾಗಿರುವಂಥ ಪ್ರೊಸೀಜರು. ನೀವೇನಾದರೂ ಇದ್ರ ಬಗ್ಗೆ ಇನ್ನೂ ಡೌಟ್ ಏನಾದರೂ ಇದ್ದರೆ ಯು ಕ್ಯಾನ್ ನನ್ನ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲ ಈ PPT ಏನಾದರೂ ನಿಮಗೆ ಬೇಕಂದರೆ ಹೇಳಿ, ಐ ಕ್ಯಾನ್ ಇವನ್ ಸೆಂಡ್ ಇಟ್ ಯು. ನಿಮ್ಮ ಇಮೇಲ್ ಐಡಿಯನ್ನು ಕಮೆಂಟ್ ಬಾಕ್ಸಲ್ಲಿ ಪಿಂಗ್ ಮಾಡಿ, ಎಲ್ಲರಿಗೂ ಕೂಡ ನನ್ನ ಈ PPTಯನ್ನು ನಿಮ್ಮ ಇಮೇಲ್ ಮಾಡ್ತೀನಿ. ಸೊ ಆನ್ ದ್ಯಾಟ್ ನೋಟ್, ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ಹಿಯರ್, ಪ್ಲೀಸ್ ಡೋಂಟ್ step out without subscribing our channel and like and share with your network. Thank you. Bye bye.